ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಒಂದು ನ್ಯೂ ವಿಡಿಯೋಗಳಿಗೆ ಎಲ್ಲರಿಗೂ ಸ್ವಾಗತ ಗೈಸ್. ಹಾಗಾದರೆ ನಾವು ಇವತ್ತು ಮತ್ತೊಂದು ವಿಡಿಯೋ ಮುಖಾಂತರ ನಿಮಗೆ ಭೇಟಿ ನೀಡುತ್ತಿದ್ದೇವೆ ಗೈಸ್. ಇವತ್ತು ಕೂಡ ಲೋನಲ್ ನೀವು ಬೇಜಾರಾಗಬೇಡಿ. ಇವತ್ತು ನಾವು ಮಾಡ್ತಿರೋದು ಒಂದು ಪ್ರ್ಯಾಂಕ್ ಆಗಿದೆ, ಆಫ್ಲೈನ್ ಪ್ರ್ಯಾಂಕ್ ಗೈಸ್. ಓಕೆ, ನಾವು ವಿಡಿಯೋನ ಸ್ಟಾರ್ಟ್ ಮಾಡುವ ಗೈಸ್. ನನಗೆ ನಿಂತ್ಕೊಂಡೇ ಇರ್ತೀನಿ 4 ಮ್ಯಾಚ್ ಕೂಡ. 4 ಮ್ಯಾಚ್ ನಿಂತಾದ್ಮೇಲೆ ನಮ್ಮ ಎನಿಮಿ ಬಂದುಬಿಟ್ಟು ನಮಗೆ ಹೊಡಿತಾರೆ. ಅದರ ನಂತರ ನಾವು ಕಮ್ಬ್ಯಾಕ್ ಮಾಡಿ ಇವರನ್ನು ಫಿನಿಷ್ ಮಾಡೋದಾಗಿರುತ್ತದೆ ಇವತ್ತಿನ ಗೇಮ್. ಓಕೆ ಗೈಸ್, ಫಸ್ಟ್ ರೌಂಡನ್ನು ಹೊಡೆದು ಫಿನಿಷ್ ಮಾಡಿದ್ದಾನೆ ಎನಿಮಿ. ಇವಾಗ ಸೆಕೆಂಡ್ನೇ ರೌಂಡ್ ಗೈಸ್. ನಾವು ಹಂಗೆ ನಿಂತಲ್ಲೇ ನಿಲ್ಬೇಕು ಗೈಸ್, ಯಾಕಂದರೆ ನಾವು ಆಫ್ಲೈನ್ ಅಂತೇಳಿ ಅವರು ತಿಳ್ಕೊಳ್ಬೇಕು ಗೈಸ್. ಓಕೆ, ಫಸ್ಟ್ ರೌಂಡ್ ಮುಗ್ದಿದೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಗೈಸ್. ಅವನು ಎಲ್ಲಿಂದ ಬರ್ತಾನೆ ಹೊಡಿತಾನೆ ಅಂತ ನೋಡೋದು ಬೇಡ, ನಾವು ನಿಂತಲ್ಲಿ ನಿಂತು ಲಾಸ್ಟಿಗೆ ಹೊಡೆದು ಬಿಸಾಕುವ ಗೈಸ್. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಓಕೆ ಗೈಸ್, 2-0 ನಿಂತಲ್ಲೇ ನಿಂತು ಆಡುವ ಆಟ. ಇದರಿಂದ ಪ್ರ್ಯಾಂಕ್ ಆಗಿದೆ ಗೈಸ್. ನಿಮಗೂ ಈ ಥರ ಪ್ರ್ಯಾಂಕ್ಗಳು ನೀವು ಕೂಡ ಮಾಡಿರ್ಬೋದು. ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ, ತ್ರಿಬಲ್ ಚಿಪ್ ಗನ್ ತೆಗೆದಿದ್ದಾನೆ ಗೈಸ್. ಬಂದ ಓಡಿ ಬರ್ತಿದ್ದಾನೆ, ಸುಮ್ಮನೆ ನಿಂತಲ್ಲೇ ನಿಲ್ಲುವ ಗೈಸ್. ಬಂದ ಒಂದು ಹೆಡ್ ಆದ್ರೆ ಇಡ್ತಾನೆ ನೋಡುವ ಗೈಸ್. ಇಲ್ಲ, ಹೆಡ್ ಕೊಡ್ತಿಲ್ಲ ಗೈಸ್. ನಾರ್ಮಲ್ ಪ್ಲೇಯರ್ ಅನಿಸುತ್ತೆ, ಯಾವುದೇ ಥರದ ಪ್ರೋ ಲಕ್ಷಣಗಳು ಇವನಲ್ಲಿ ಕಾಣಿಸ್ತಿಲ್ಲ ಗೈಸ್. ಓಕೆ, 4ನೇ ರೌಂಡ್ ಬಂದಿದೆ ಗೈಸ್. ಈ ಮ್ಯಾಚಲ್ಲಿ ಹೊಡಿಬೇಕು 4 ಮ್ಯಾಚು. ಈ ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಹೊಡೆಯೋದು ಗೈಸ್. ಓಕೆ, ನಿಂತಲ್ಲೇ ನಿಲ್ಲುವ. 4ನೇ ರೌಂಡ್ ಗೈಸ್. ಎಲ್ಲಿಂದ ಬರ್ತಿದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ. ಬಂದ ಗೈಸ್. ಇವಾಗಾದ್ರೂ ಹೆಡ್ ಇಡ್ತಾನ ಗೈಸ್. ಹೆಡ್ಡಿಗೆ ಬಿದ್ದಿದೆ ಗೈಸ್. ಓಕೆ, ಇವಾಗ ನಮ್ಮ ಸರದಿ, ನಾವು ಆಡಿ ಅವನನ್ನು ಹೊಡಿಬೇಕಾಗಿದೆ ಗೈಸ್. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಅಂತೇಳಿ ನಾನು ಕೇಳಿಕೊಳ್ಳುತ್ತಿದ್ದೀನಿ. ಜೈ ಕರ್ನಾಟಕ ಗೈಸ್. ಇವಾಗ ಡೆಸರ್ಟ್ ಮತ್ತು MP40 ತೆಗೆದಿದ್ದೀನಿ ಗೈಸ್. ಓಕೆ, ಇವಾಗ ಅವನು ರಶ್ ಮಾಡಿ ಅವನನ್ನು ಹೊಡೆಯೋದು ಗೈಸ್. ಇವಾಗ ನಾವು ಅವನು ನನ್ನ ಪ್ಲೇಸಿಗೆ ಬರ್ಬೋದು ಮೋಸ್ಟ್ಲಿ, ಯಾಕಂದ್ರೆ ನಾನು ಆಫ್ಲೈನ್ ಅಂತ ಗೊತ್ತಲ್ಲ. ಹಾಗಾಗಿ ನಾವು ಅವನ ಸ್ಪೇಸಿಗಾಗಿ ಅವನ ನೋಡಿ ಇವಾಗ ಇಲ್ಲೇ ನಿಲ್ಲುವ. ಬರ್ತಾನೆ, ಇಲ್ಲೇ ನಿಲ್ಲುವ. ಬಂದ ಟ್ಯಾಪ್. ಟ್ಯಾಪ್ ಕೂತಿಲ್ಲ ಗೈಸ್. ಸ್ಪ್ರೇ ಮಾಡಿ ಸಾಯಿಸುವ ಇನ್ನು. ಎರಡು ಒಟ್ಟಿಗೆ ಹಾಕ್ತಿದ್ದಾನೆ ಗೈಸ್. ಸ್ವಲ್ಪ ಹ್ಯಾಂಗ್ ಇದೆ, ನಾನು ಹೇಳಿದ್ದೆ ಹೋದ ವಿಡಿಯೋದಲ್ಲಿ ಕೂಡ. ನಮ್ಮ ಫೋನ್ ರೀಚ್ ಆಗಿದೆ ಅಂದರೆ ಸ್ವಲ್ಪ ಹ್ಯಾಂಗ್ಗಳು ಬರುತ್ತೆ ಅಂತ. ಹಾಗೆ ಒಂದು ರೌಂಡ್ ನೋಡಿದ್ದೀವಿ. 4 ರೌಂಡ್ ಹೇಗಾದರೂ ಮಾಡಿ ಹೊಡೆದ್ರೆ ನಮ್ಮ ಈ ಚಾಲೆಂಜ್ ಕೂಡ ಕಂಪ್ಲೀಟೆಡ್ ಆಗಿರುತ್ತದೆ ಗೈಸ್. ಬಂದ ಗೈಸ್. ಫುಲ್ ರಶ್ಶಿಂಗ್ ಅನಿಸುತ್ತೆ. ಇಲ್ಲೆಲ್ಲ ಓಡಿ ಬರ್ತಿದ್ದಾನೆ. ಬಿತ್ತು ಗೈಸ್. ನಮ್ಮ ಡ್ಯಾಮೇಜ್ ಕೂಡ ತಗೊಳ್ತಿಲ್ಲ ಗೈಸ್. ನೋಡಿ, ಗ್ಲೂ ವಾಲ್ ಬಿಡೋಕ್ಕೆ ಎಷ್ಟೊತ್ತು ತಗೊಳ್ತಿದ್ದೆ ಗೈಸ್. ಹಾಗೆ 2ನೇ ರೌಂಡ್ ಕೂಡ ಹೊಡೆದಿದ್ದೀವಿ. ಇನ್ನು 3 ರೌಂಡ್ಗಳು ಹೊಡೆದ್ರೆ ಈ ಮ್ಯಾಚ್ ಬೂಯಾ ನಮ್ಮದೇ ಗೈಸ್. ಓಕೆ, ನೆಕ್ಸ್ಟ್ ಇದೇ ಥರದ ಲೋನ್ ವುಲ್ಫ್ನೇ 3ನೇ ಪಾರ್ಟ್ ಕೂಡ ನಿಮ್ಮ ಮುಂದೆ ಬರುತ್ತೆ ಗೈಸ್. ಎಲ್ಲ ಇವಾಗನೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈ ಥರದ ಫನಿ ಪ್ಲೇಯಿಂಗ್ ನಮ್ಮ ಮುಂದೆ ನೆಕ್ಸ್ಟ್ ವೀಕಿಂದ ಆದರೆ ಲೈವನ್ನು ಸ್ಟಾರ್ಟ್ ಮಾಡುವ ಗೈಸ್. ಯಾಕಂದರೆ ನಮ್ಮದಿನ್ನು 50 ಕಂಪ್ಲೀಟ್ ಆಗೋಕ್ಕೆ, 15 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋಕ್ಕೆ 2 ರೌಂಡ್ ಸ್ಟಾರ್ಟ್ ಆಗಿದೆ ಬೇಕಾಗಿದೆ ಗೈಸ್. ಓಕೆ, ಎಲ್ಲ ಹೊಡೆದು ಬಿಸಾಕಬೇಕಾಗಿದೆ ಅವ್ರನ್ನ. ಹೊಡಿವ ಗೈಸ್. ಹಿಂಗೆ ರೆಡ್ ನಂಬರ್ ಕೂರಿಸಿ ಸ್ಕೋರ್ 3-4. 2 ರೌಂಡ್ ಹೊಡೆದ್ರೆ ಸತತವಾಗಿ ಬೂಯ ನಮ್ಮದಾಗಿಸಕೊಳ್ಳಬಹುದು ಗೈಸ್. ಎಲ್ಲರೂ ಲೈಕ್ನ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಎಲ್ಲಿಂದ ಬರ್ತಾನೆ ಗೈಸ್? ಬರ್ತಿದ್ದಾನೆ. ಎಲ್ಲೊಂದು ಗ್ಲೂವಲ್ ಹಾಕಿದ್ದಾನೆ. ಫಸ್ಟ್ ಟೈಮ್ ಅಂತ ತಿಳ್ಕೊಂಡಿದ್ದಾನೆ ಅನಿಸ್ತದೆ ಗೈಸ್. ಎಲ್ಲೆಲ್ಲ ಗ್ಲೂವಲ್ ಹಾಕೊಂಡು ಬರ್ತಿದ್ದಾನೆ. ಓಕೆ, 4-4 ಇಟ್ಸ್ ಲಾಸ್ಟ್ ರೌಂಡ್ ಗೈಸ್. ನಮಗೆ ಯಾವ ಗನ್ ಬೇಕಾ ತಗೊಬೋದು. ನಾವು MP40 ಹಾಗೂ ಶಾರ್ಟ್ ಗನ್ ಡೆಸರ್ಟ್ ತಗೊಳ್ಳೋಣ ಅಂತ ಇದ್ದೀವಿ. ಎಸ್, ತಗೊಂಡಿದ್ದೀವಿ ಗೈಸ್. ಲಾಸ್ಟ್ ರೌಂಡಲ್ಲಿ ಗುಡ್ಡಿ ಮಾಡಿ ಹಾಕುವ ಗೈಸ್. ಓಕೆ, ಜೈ ಕರ್ನಾಟಕ. 4ನೇ ರೌಂಡ್ ಕೂಡ ಲಾಸ್ಟ್ ಫೈನಲ್ ರೌಂಡ್ ಸ್ಟಾರ್ಟ್ ಆಗಿದೆ. ಇನ್ನೆಲ್ಲ ಬರ್ತಿದ್ದಾನೆ ಗೈಸ್. ನುಗ್ಗಿ ಬರ್ತಿದ್ದಾನೆ. ಡ್ಯಾಮೇಜ್
ಕೊಟ್ಟಿದ್ದೀನಿ ಗೈಸ್, ಕ್ಲಿಯರ್ ಮಾಡಬೇಕು. ಮತ್ತೊಂದು ಡ್ಯಾಮೇಜ್ ಗ್ಲೂವಲ್ ಬಿಡ್ತಿಲ್ಲ ಗೈಸ್. ಓಕೆ ಬೂಯಾ. ಓಕೆ ಗೈಸ್, ಓಕೆ ಬಾಯ್. ಜೈ ಕರ್ನಾಟಕ, ಎಲ್ಲರಿಗೂ ಶುಭ.